ಹೆಂಡತಿ ಗೌರಿ ಪೂಜೆ ಮಾಡ್ತಾಳೆ, ಗಾಂಧಾರಿ ನನ್ನನ್ನು ಕರೀತಾಳೆ ಪೂಜೆಗೆ ಅಂತ. ಅವಳು ಎಲ್ಲ ಥರದ್ದು ಒಡೆಗಳು ಹಾಕ್ಕೊಂಡು ಜರಿ ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿರ್ತಾಳೆ. ಎಲ್ಲರನ್ನೂ ಕರೀತಾರೆ, ಕುಂತಿ ಕರೆಯಲ್ಲ, ಗೌರಿ ಪೂಜೆ ಮಾಡ್ಬಿಡ್ತಾಳೆ. ಇವಳು ತುಂಬ ಅಳ್ತಾ ಕೂತಿರ್ತಾಳೆ. ಅಷ್ಟಕ್ಕೆ ಅರ್ಜುನ ಬರ್ತಾನೆ. ಪಾಂಡವರ 5 ಜನ ಬಂದು, ಏನಮ್ಮ ಯಾಕಮ್ಮ ಅಳ್ತಾ ಇರೋದು, ಇವತ್ತು ಶುಭ ದಿನ, ಗೌರಿ ಪೂಜೆ, ನೀನು ಅಳ್ತಿದ್ದೀಯಲ್ಲ ಯಾಕೆ? ನನಗೆ ದುಃಖ ಆಗುತ್ತೆ. ಯಾಕೆ? ನನ್ನನ್ನು ನಿಮ್ಮ ದೊಡ್ಡಮ್ಮ ಗೌರಿ ಪೂಜೆ ಕರೀನಿಲ್ಲಪ್ಪ, ಅದಕ್ಕೆ ನನಗೆ ದುಃಖ. ಅಷ್ಟೇನಮ್ಮ, ಸುಮ್ಮನೆ ಇರಮ್ಮ, ಸ್ವರ್ಗಕ್ಕೆ ಹೋಗ್ತೀನಿ, ಐರಾವತ ತರ್ತೀನಿ, ಪೂಜೆ ಮಾಡು, ಸಂತೋಷದಿಂದ ಇರು. ನಮ್ಮಂಥ ಮಕ್ಕಳು ಇಟ್ಟ ಮೇಲೆ ನಿನ್ಗೆ ಯಾಕಮ್ಮ ಚಿಂತೆ ಅಂತ ಐರಾವತ ತಗೊಂಬರ್ತಾರೆ. ಹೋಗ್ಬಿಟ್ಟಿದ್ದೆ, ಪೂಜೆಗೆ ರೆಡಿ ಮಾಡ್ತಾಳೆ. ಈ ಊರಿಗೆ ಕರೆದಿಲ್ಲ. ಕುಂತಿಯ ಕರೆಯದು ಮರೆತೆ, ನನಗೆ ಬಂತು ಇದೊಂದು ಕೊರತೆ ಅಂತ ಅವಳು ಅಳ್ತಾಳೆ. ಗಾಂಧಾರಿ ಗರ್ವಭಂಗ ಅಂತ. ನಾನು ಅವಳು ಕರೀತಿದ್ದಕ್ಕೆ ಅವಳು ನನ್ನನ್ನು ಕರೀಲಿಲ್ಲ. ಅದಕ್ಕೆ ಕುಂತಿಯ ಕರೆಯದು ಮರೆತೆ, ನನಗೆ ಬಂತು ಇದೊಂದು ಕೊರತೆ ಅಂದರೆ ಅವಮಾನ. ಸುತ್ತಮುತ್ತಲಿನ ಜನ ಗಾಂಧಾರಿನ ಕುಂಕುಮ ಕರೀನಿಲ್ವಾ ಅಂತಂದರೆ ಎಷ್ಟೊಂದು ತಲೆ ತೆಗಿಸ್ಬೇಕು. ಆಗ ಊರೋಗಿದ್ದ ಕತೆ ಅದು. ಪಾಂಡವರಾಜಂದು ಹೆಂಡತಿ, ಪಾಂಡವನ ತಂದೆ. ಅವರು ಸತ್ವಂತರ ಕಾಲದಲ್ಲಿ ಅಂಥ ಘಟನೆಗಳೆಲ್ಲ ನಡ್ತಿದೆ. ಈಗ ನಮ್ಮ ಕಾಲದಲ್ಲಿ ಅದೇ ಘಟನೆ. ರಾಮಾಯಣ ಏನಾಯಿತು ಅದೇ ಥರ, ಮಹಾಭಾರತ ಏನಾಯಿತು ಅದೇ ಥರ. ಅಣ್ಣ ತಮ್ಮದ ಕಚ್ಚಾಟ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳ ಕಚ್ಚಾಟ. ಆ ಕಾಲನೇ ಈ ಕಾಲ ಅಂದರೆ ಈಗಲೂ ಎಷ್ಟೋ ಜನ ಒಳ್ಳೆಯವರಿದ್ದಾರೆ. ಆ ಕಾಲದಲ್ಲಿ ರಾಕ್ಷಸರು ಹುಟ್ಟಿದ್ರಲ್ಲ, ಈ ಕಾಲದಲ್ಲಿ ಕಚ್ಚಾಡ್ತಾರಲ್ಲ ಮನೆ ಒಳಗೆ, ಕಿತಾಪತಿ ಮಾಡ್ತಾರಲ್ಲ, ಅವರೇ ರಾಕ್ಷಸರು. ಜನ್ಮ ಜನ್ಮದ್ದು ಹಿಂದಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆಯಿತು, ಪುಣ್ಯಾತ್ಮ.